ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾಸ್ಕರ ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಉಪನಿಷತ್ತುಗಳಲ್ಲಿ ಆತ್ಮನನ್ನು ಸಾಕ್ಷಿ ಅಂತ ಕರೆದಿದ್ದಾರೆ. ಶಬ್ದ ಜ್ಞಾಪಕ ಇಟ್ಕೊಳ್ಳಿ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಸಾಕ್ಷಿ ಎನ್ನುವ ಶಬ್ದ ಬಹಳ ಮುಖ್ಯವಾದದ್ದು. ಸಾಕ್ಷಿ ಅಂದ್ರೇನು? ಯಾವುದಕ್ಕೂ ಅಂಟುಕೊಳ್ಳದೆ ಎಲ್ಲ ವಿಕಾರಗಳನ್ನು ಬೆಳಗುತ್ತಾ ನಿರ್ವಿಕಾರ ಸ್ವರೂಪನಾಗಿ ಇರುವ ಆತ್ಮ. ಇದೇ ಬ್ರಹ್ಮಜ್ಞಾನ. ಆತ್ಮಜ್ಞಾನ ಬ್ರಹ್ಮಜ್ಞಾನವೆಂದರೇನು? ನಾನು ದೇಹಾದಿಗಳಲ್ಲ, ನಾನು ದೇಶಕಾಲಗಳಲ್ಲ, ನಾನು ಸೂರ್ಯ ಚಂದ್ರರು ಅಲ್ಲ, ಯಾವುದು ನಾನಲ್ಲ. ನಾನು ಎಲ್ಲ ಈ ವಿಕಾರಗಳನ್ನು ಬೆಳಗುತ್ತಿರುವ ಆತ್ಮಸ್ವರೂಪನೇ ನಾನು ಎಂದು ತಿಳಿಯುವುದೇ ಬ್ರಹ್ಮಜ್ಞಾನ. ಈ ವಿಷಯವನ್ನು ಕಾಠಕೋಪನಿಷತ್ತಿನಲ್ಲಿ ಒಂದು ಮಂತ್ರದಲ್ಲಿ ಸುಂದರವಾಗಿ ಹೇಳಿದೆ. ಆ ಮಂತ್ರವನ್ನು ಹೇಳ್ತೇನೆ. ಸ್ವಪ್ನಾಂತಂ ಜಾಗರಿತಾಂತಂಚ ಉಭೌ ಯೇನಾನುಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಮತ್ವಾ ಧೀರೋ ನ ಶೋಚತಿ. ಇದರ ಸ್ಲೋಗಾನ್ ಪಲ್ಲವಿ ಇದ್ದ ಹಾಗೆ. ಆತ್ಮನನ್ನು ಹೀಗೆಂದು ತಿಳಿದುಕೊಂಡವನು ನ ಶೋಚತಿ, ಶೋಕಿಸುವುದಿಲ್ಲ, ದುಃಖಿಸುವುದಿಲ್ಲ ಅಂತ ಹೇಳ್ತಾ ಇದೆ. ಈ ಪ್ರಪಂಚದಲ್ಲಿ ಈ 21ನೇ ಶತಮಾನದಲ್ಲಿ ಸೈನ್ಸು ತುಂಬ ಬೆಳೆದಿದೆ. ವಿಜ್ಞಾನಶಾಸ್ತ್ರ ಸಾವಿರಾರು ಶಾಖೋಪಶಾಖೆಗಳಾಗಿ ಬೆಳೆದಿದೆ. ಮನುಷ್ಯನಿಗೆ ಇದ್ದ ಕಡೆಯಲ್ಲಿ ಎಲ್ಲ ಕಡೆಗಳಿಂದಲೂ ಇನ್ಫಾರ್ಮೇಷನನ್ನು ಕೊಡುವಂಥ ಒಂದು ಮೊಬೈಲ್ ಇದೆ. ರೋಬೋಟ್ ಅಂತ ಹೇಳ್ತಾರೆ. ಮನುಷ್ಯನ ಮಾಡುವ ಎಲ್ಲ ಕೆಲಸಗಳನ್ನು ಮಾತಾಡುತ್ತೆ. ಇಷ್ಟೊಂದೆಲ್ಲ ಕಂಡು ಹಿಡಿದಿದ್ದಾರೆ. ಆದರೆ ಒಂದು ವಿಷಯದಲ್ಲಿ ಈಗಿನ ವಿಜ್ಞಾನ ಟೋಟಲ್ ಫೇಲ್ಯೂರ್. ಯಾವ ವಿಷಯದಲ್ಲಿ? ಮನುಷ್ಯನಿಗೆ ದುಃಖವೇ ಬಾರದಂತೆ ನಿತ್ಯಾನಂದ ಸ್ವರೂಪದಲ್ಲಿ ನೆಲೆಗೊಳ್ಳುವಂತೆ ಮಾಡುವುದಕ್ಕೆ ವಿಜ್ಞಾನಶಾಸ್ತ್ರಕ್ಕೆ ಸಾಧ್ಯವಾಗಿಲ್ಲ. ಕೈ ತುಂಬ ದುಡ್ಡಿದೆ, ಮನಸ್ಸಿನ ಭರ್ತಿ ದುಃಖ. ತುಂಬ ವಿದ್ಯಾವಂತನಾಗಿದ್ದೇನೆ, ಬೇಕಾದಷ್ಟು ಮನಸ್ಸಿಗೆ ತಾಪತ್ರಯ. ನನಗೆ 4 ಜನ ಪತ್ನಿಯರಿದ್ದಾರೆ, 13 ಜನ 15 ಜನ ಮಕ್ಕಳಿದ್ದಾರೆ, 60 ಜನ ಮೊಮ್ಮಕ್ಕಳಿದ್ದಾರೆ, ಇನ್ನೊಂದು 100 ಜನ ಮರಿಮಕ್ಕಳಿದ್ದಾರೆ. ಅದು ದುಃಖ ತಪ್ಪಿದ್ದಲ್ಲ. ಯೋಚನೆ ಮಾಡಿ. ಇನ್ನೊಬ್ಬ 120 ವರ್ಷ ಬದುಕಿದ್ದಾನೆ, ಅವನಿಗೂ ದುಃಖ ತಪ್ಪಿದ್ದಲ್ಲ.
ಈಗಿನ ವಿಜ್ಞಾನ ಶಾಸ್ತ್ರ ಮನುಷ್ಯನಿಗೆ ಹಣವನ್ನು ಕೊಡ್ತಾ ಇದೆ, ವಿದ್ಯೆಯನ್ನು ಕೊಡ್ತಾ ಇದೆ, ಬುದ್ಧಿಯನ್ನು ಬೆಳೆಸ್ತಾ ಇದೆ, ಅವನ ಮೇಧಾ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸ್ತಾ ಇದೆ, ಎಲ್ಲ ಸಂಪತ್ತನ್ನೂ ಕೊಡ್ತಾ ಇದೆ. ಆದರೆ ನಿಜವಾದ ಶಾಂತಿಯನ್ನು ಕೊಡ್ತಾ ಇದೆಯಾ? ಈ ಪರೀಕ್ಷೆ ಮಾಡಿ. ಒಬ್ಬೊಬ್ಬರು ಮನೆಗೆ ಹೋಗಿ, ಒಬ್ಬರು ದೊಡ್ಡ ಬಂಗ್ಲೆ ಕಟ್ಕೊಂಡಿದ್ದಾರೆ, 1000 × 1000 ಅಡಿ, 1000 ಅಡಿ ಉದ್ದ, 1000 ಅಡಿ ಅಗಲ ಇದೆ, ಒಂದು 10 ಅಂತಸ್ತಿದೆ. ಒಂದೊಂದು ಅಂತಸ್ತಿನಲ್ಲೂ 100 ರೂಮ್ ಇದೆ. ಅದು ಕಾಂಪೌಂಡ್ ಒಳಗಡೆ 500 ಕಾರ್ ಬಿಟ್ಕೊಂಡಿದ್ದಾರೆ. ಎಲ್ಲ ಅನುಕೂಲ ಇದೆ. ಸ್ವಾಮಿ ಸುಖವಾಗಿದ್ದೀರಾ? ಇಲ್ಲ, ಯಾವಾಗಲೂ ಚಿಂತೆ. ಹಾಗಾದರೆ ನಿಜವಾದ ಸುಖ ಬೇಕಾದರೆ, ದುಃಖದ ಸಂಬಂಧವೇ ಇರಬಾರಾದರೆ ಏನು ಮಾಡಬೇಕು? ಸಾಕ್ಷ್ಯ ಸ್ವರೂಪವನ್ನು ತಿಳ್ಕ. ಸಾಕ್ಷ್ಯ ಸ್ವರೂಪ ಹೇಗೆ ತಿಳ್ಕೋಬೇಕು? ಈ ಮಂತ್ರ ಹೇಳ್ತಾರೆ, ಸ್ವಪ್ನಾಂತಂ ಜಾಗರಿತಾಂತಂಚ ಉಭೌ ಏನಾನು ಪಶ್ಯತಿ. ಯಾವ ನಾನು ಎಚ್ಚರವನ್ನು, ಕನಸನ್ನು, ಸುಷುಪ್ತಿಯನ್ನು, 3 ಅವಸ್ಥೆಗಳನ್ನು ಕೂಡ ಸಮನಾಗಿ ಬೆಳಗುತ್ತಿದ್ದೇನೆಯೋ, ಎಚ್ಚರ ಬಂದಾಗ ಎಚ್ಚರವನ್ನು ಬೆಳಗ್ತಾ ಇದ್ದೇನೆ, ಎಚ್ಚರ ಹೋದಾಗ ಎಚ್ಚರ ಹೋಯಿತು ಅಂತ ತಿಳ್ಕೊತೇನೆ, ಪುನಃ ಕನಸು ಬಂದಾಗ ಕನಸನ್ನು ಬೆಳಗ್ತಾ ಇದ್ದೇನೆ, ಎಚ್ಚರ ಹೋಯಿತು. ಕನಸು ಹೋದಾಗ ಸುಷುಪ್ತಿಯನ್ನು ಬೆಳಗ್ತಾ ಇದ್ದೆ. ಎಚ್ಚರ ಬಂದದ್ದನ್ನು, ಇದ್ದದ್ದನ್ನು, ಹೋದದ್ದನ್ನು, ಕನಸು ಬಂದದ್ದನ್ನು, ಇದ್ದದ್ದನ್ನು, ಹೋದದ್ದನ್ನು, ಗಾಢ ನಿದ್ರೆ ಬಂದದ್ದನ್ನು, ಇದ್ದದ್ದನ್ನು, ಹೋದದ್ದನ್ನು, 3 ಕೂಡ ಯಾವ ಆತ್ಮನ ಸನ್ನಿಧಾನದಿಂದ ನಾನು ಬೆಳಗುತ್ತಿದ್ದೇನೆಯೋ ಅವನೇ ಸಾಕ್ಷಿ. ಮಹಾಂತಂ ವಿಭುಮಾತ್ಮಾನಂ, ಅವನೇ ಮಹಾಂತಂ, ಅತ್ಯಂತ ದೊಡ್ಡವನಾಗಿರುವ, ವಿಭುಂ, ತಾನೇ ಜಗತ್ಕಾರಣನಾಗಿರುವಂಥ ಆತ್ಮ. ಇದು ನೋಡಿ, ಯಾವ ಕರ್ಮಗಳಿಂದಲೂ ಮೋಕ್ಷ ಸಿಕ್ಕುವುದಿಲ್ಲ. ನಿಮಗೆ ಬ್ರಹ್ಮಜ್ಞಾನ ಬೇಕಾ? ವಿಚಾರವನ್ನು ಮಾಡು. ವಸ್ತುತಂತ್ರಜ್ಞಾನ ಬೇಕಾ? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಆತ್ಮಜ್ಞಾನವನ್ನು ಹೊಂದಬೇಕಾದರೆ ಸದ್ಗುರುಗಳಿಂದ ಸಾಧ್ಯ. ಇಂಥ ಮಹಾಂತಂ ವಿಭುಮಾತ್ಮಾನಂ, ದೊಡ್ಡವನಾಗಿರುವ ವ್ಯಾಪಕನಾದ ಆತ್ಮನನ್ನು ಮತ್ವ ತಿಳಿದರೆ ಅಂಥವನಿಗೆ ಶೋಕವಿಲ್ಲ. ಹೇಗೆ ಹೇಳ್ತೇನೆ. ಎಚ್ಚರದಲ್ಲಿ ನನಗೇನೋ ತಾಪತ್ರಯ, ಸಾಲ ಮಾಡಿದ್ದೇನೆ, ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ಮಕ್ಕಳಿಗೆಲ್ಲ ಆರೋಗ್ಯವಿಲ್ಲ, ನನಗೂ ಆರೋಗ್ಯವಿಲ್ಲ, ತುಂಬ ಖರ್ಚಿದೆ, ತುಂಬ ಚಿಂತಾಕ್ರಾಂತನಾಗಿದ್ದೇನೆ. ಸರಿ, ನಾನು ಕನಸಿಗೆ ಹೋದೆ. ಕನಸಿಗೆ ಹೋದಾಗ ಈ ಎಚ್ಚರದ ಚಿಂತೆ ನನಗೆ ಉಂಟಾ? ಎಚ್ಚರದ ಶರೀರ, ಎಚ್ಚರದ ಸಾಲ, ಎಚ್ಚರದ ರೋಗ ರುಜಿನಾದಿಗಳು ಯಾವ ಸಂಬಂಧವೂ ಇಲ್ಲದೆ ನಾನು ಕನಸನ್ನು ನೋಡ್ತಾ ಇದ್ದೇನೆ. ಆ ಕನಸಿನಲ್ಲಿ ಈ ಎಚ್ಚರವಿಲ್ಲ. ಆ ಕನಸಿನಲ್ಲಿ ಒಂದು ಸಂಸಾರ. ಅಲ್ಲಿ ನಾನು ಹೆಂಡತಿಯಾಗಿದ್ದೇನೆ, ಅಥವಾ ಗಂಡನಾಗಿದ್ದೇನೆ, ರಾಜನಾಗಿದ್ದೇನೆ, ಪ್ರಧಾನಮಂತ್ರಿಯಾಗಿದ್ದೇನೆ, ಅಥವಾ ಒಬ್ಬ ಸೈನಿಕನಾಗಿದ್ದೇನೆ, ಏನೇನಾಗಿರ್ತೇನೆ. ಅಲ್ಲಿ ಬೇಕಾದಷ್ಟು ದುಃಖಗಳು. ಇದರಿಂದ ಕನಸಿನಿಂದ ಸುಷುಪ್ತಿ ಹೋದೆ ಅಂತ ಇಟ್ಕೊಳ್ಳಿ. ಸುಷುಪ್ತಿ ಅವಸ್ಥೆಗೆ ಹೋದವನೂ ನಾನೇ, ಕನಸನ್ನು ಬೆಳಗುತ್ತಿದ್ದವನೂ ನಾನೇ, ಎಚ್ಚರವನ್ನು ಬೆಳಗುತ್ತಿದ್ದವನೂ ನಾನೇ. ನಾನೇ ಎಚ್ಚರವನ್ನು, ನಾನೇ ಕನಸನ್ನು, ನಾನೇ ಗಾಢ ನಿದ್ದೆಯನ್ನು, 3 ಅವಸ್ಥೆಗಳನ್ನು ಕೂಡ ಯುಗಪತ್ ಸೈಮಲ್ಟೇನಿಯಸ್ಲಿ ಬೆಳಗ್ತಾ ಇದ್ದೇನೆ. ಇದರ್ಥವಾಗ ಗಾಢ ನಿದ್ರೆಗೆ ಹೋದಾಗ ಅಲ್ಲಿ ಯಾವ ಸಂಸಾರದ ಸಂಬಂಧವೂ ಇಲ್ಲ. ಗಾಢ ನಿದ್ರೆಯಲ್ಲಿ ನಾನೇ ನಾನಾಗಿರುತ್ತೇನಲ್ಲವೇ. ಸುಷುಪ್ತಿ ವರ್ಣನೆ ಮಾಡ್ತಾರೆ ಮಾಂಡೂಕ್ಯೋಪನಿಷತ್ತಿನಲ್ಲಿ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಗಾಢ ನಿದ್ದೆಯಲ್ಲಿ ಅವಿದ್ಯೆ ಇಲ್ಲ, ಕಾಮಗಳಿಲ್ಲ, ಕರ್ಮಗಳು ಇಲ್ಲ. ಅಲ್ಲಿ ಜ್ಞಾನಾಭಾವ ರೂಪವಾಗಿರುವ ಅವಿದ್ಯೆ ಇರುತ್ತೆ.
ಏನಿರುವುದಿಲ್ಲ, ಕಾರ್ಯವಿದ್ಯೆ ಅಧ್ಯಾಸವಿರುವುದಿಲ್ಲ, ಬೇಕು ಬೇಡಗಳಿಲ್ಲ, ಒಳ್ಳೆಯದು ಕೆಟ್ಟಿಲ್ಲ. ಗಾಢ ನಿದ್ದೆಯಲ್ಲಿ ಸುಷುಪ್ತಿಯಲ್ಲಿ ಪ್ರತಿಯೊಬ್ಬನೂ ಕೂಡ ತನ್ನ ಪರಮಾರ್ಥ ನೈಜ ಸ್ವರೂಪದಲ್ಲಿ ಅಡಕವಾಗಿರ್ತಾನೆ. ಇದನ್ನು ಅರ್ಥ ಮಾಡಿಕೊಂಡಾಗ ಎಚ್ಚರವೂ ಇಲ್ಲ, ಕನಸೂ ಇಲ್ಲ, ಸುಷುಪ್ತಿ. ಮೂರವಸ್ಥೆಗಳು ಬಂದದ್ದನ್ನು, ಮೂರವಸ್ಥೆಗಳು ಇದ್ದದ್ದನ್ನು, ಮೂರವಸ್ಥೆಗಳು ಹೋದದ್ದನ್ನು ಕೂಡ ಬೆಳಗುತ್ತಿರುವ ಆತ್ಮನೇ ನಾನು ಅವಸ್ಥಾತ್ರಯ ಸಾಕ್ಷಿ ಎನ್ನುವುದನ್ನು ಮತ್ವ ತಿಳ್ಕೊಂಡ್ಬಿಟ್ರೆ ಅವನೇ ಧೀರ, ಮತ್ವಾ ಧೀರ, ಕೃತ್ವಾ ದೀನಃ. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾಯಿದ್ರು, ಮತ್ವ ತಿಳಿದರೆ ಅವನೇ ಧೀರ, ಅವನಿಗೆ ನಶೋಚತಿ ದುಃಖವಿಲ್ಲ. ಕೃತ್ವ ಕರ್ಮ ಮಾಡ್ಕೋತಾ ಇದ್ದರೆ ಅದರಿಂದ ಸುಖ ದುಃಖ ಫಲ ಬರ್ತಾ ಇರುತ್ತೆ. ದೀನ ಅನೀಶಯ ಶೋಚತಿ ಮುಷ್ಯಮಾನಃ. ನಾವುಗಳು ದೈನ್ಯ ಸ್ಥಿತಿಯನ್ನು ಬಿಟ್ಟು ಮೋಹದಿಂದ ಮೇಲಕ್ಕೆ ಎದ್ದು ಆತ್ಮಜ್ಞಾನವನ್ನು ಮಾಡಿಕೊಂಡು ನಾನು ಅವಸ್ಥಾತ್ರಯಗಳಿಗೂ ಸಾಕ್ಷ್ಯ ಸ್ವರೂಪವಾದ ಆತ್ಮನಾಗಿದ್ದೇನೆ ಎಂದು ತಿಳಿದುಕೊಂಡರೆ ನಶೋಚತಿ ದುಃಖಕ್ಕೆ ಕಾರಣವಿಲ್ಲ ಎನ್ನುವ ಸಂದೇಶವನ್ನು ಮೃತ್ಯುದೇವತೆ ನಚಿಕೇತನಿಗೆ ಕಾಠಕೋಪನಿಷತ್ತಿನಲ್ಲಿ ತಿಳಿಸಿದ್ದಾನೆ. ನಾವುಗಳು ಕೂಡ ಅವಸ್ಥಾತ್ರಯ ಸಾಕ್ಷ್ಯ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ನಿತ್ಯಾನಂದಿಗಳಾಗುವಂತೆ, ಮೋಕ್ಷಾನಂದಿಗಳಾಗುವಂತೆ ನಮ್ಮನ್ನು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮತ್ತು ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ, ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.